ಆವರೇಜ್ ಆಗಿ ತೊಗೊಂಡ್ಬಿಟ್ರೆ ಒಂದು ಮನೆಗೆ ಒಂದು ಕ್ಯಾನ್ಸರ್ ಪೇಷಂಟ್ ಇದೆ. ವಾಯು ಮಾಲಿನ್ಯ ಒಂದು 10 ಕಿಲೋಮೀಟರ್ ಅಷ್ಟು ನೀವು ಮೋಟರ್ ಬೈಕ್ನಲ್ಲಿ ನೀವು ಬೆಂಗಳೂರಿನಲ್ಲಿ ಟ್ರಾವೆಲ್ ಮಾಡಿಬಿಟ್ರೆ ಸಾಕು, ಮೂಗಿನಲ್ಲಿ ಒಂದು ಸ್ವಲ್ಪ ಬೆರಳು ಹಾಕಿ ಹಿಂಗೆ ಒರೆಸಿ ನೋಡಿಬಿಟ್ರೆ ಎಲ್ಲ ಕಪ್ಪಗಾಗಿಬಿಡ್ತದೆ. ಯಾಕೆ? ಹೊಗೆ ಅಷ್ಟು ಅಕ್ಯುಮುಲೇಟ್ ಆಗಿರ್ತದೆ. ಅಂಥದ್ರಲ್ಲಿ ಅಲ್ಲಿ ಕೋಟ್ಯಾಂತರ ಜನ ಅಲ್ಲಿ ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಈ ಮನುಷ್ಯನ ಜೀವನ ಬಹಳ ಅಮೂಲ್ಯವಾದದ್ದು. ಮತ್ತೆ ಹುಟ್ಟಿ ಬರುತ್ತೋ ಇರುವಾಗ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಇರುವಾಗಲೇ ಒಳ್ಳೆಯ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ಪರಿಸರವನ್ನು ನಾವು ಸರಿಯಾಗಿ ಇಟ್ಕೊಂಡು ಗಿಡಗಳನ್ನು ಬೆಳೆಸಿದರೆ ಆಕ್ಸಿಜನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಎಲ್ಲರೂ ಚಿಂತನೆಯನ್ನು ಮಾಡಬೇಕು. ಅದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಸಾಗಿಸೋದು ಅತ್ಯುತ್ತಮ ಅಂತ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ನನಗೆ ಇಲ್ಲಿ ಮುಖ್ಯ ಅತಿಥಿಗಳನ್ನು ವೇದಿಕೆಯಲ್ಲಿ ಆಸೀನರಾದಂತಹ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೇ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ನ್ಯಾಯಾಧೀಶರೇ ಮತ್ತು ವಕೀಲರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಅರಣ್ಯ ಇಲಾಖೆಯ ಎಲ್ಲ ಮುಖ್ಯ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳು ಮತ್ತು ಹಾಗೂ ನನ್ನ ಆತ್ಮೀಯ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ ಮತ್ತು ಸಾರ್ವಜನಿಕ ಬಂಧುಗಳು, ಈಗಾಗಲೇ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ದಿನದ ಕಾರ್ಯಕ್ರಮದ ಉದ್ದೇಶ ಮತ್ತು ಅದನ್ನು ಯಾಕೆ ಅರಳಿಕಟ್ಟೆಗಳನ್ನ ಮಾಡ್ತಾ ಇದ್ವಿ. ಅರಳಿಕಟ್ಟೆ ಮಾಡೋದ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಮ್ಮ 36,000 ಪ್ರಭೇದಗಳಲ್ಲಿ ಗಿಡ ಮರಗಳಲ್ಲಿ ಹೆಚ್ಚು ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಅರಳಿ ಮರ, ಅಶ್ವತ್ಥ ಮರ. ಈ ಮರದ ಸುತ್ತಲೂ ಕೂಡ ಜನ ಕೂತ್ಕೊಂಡ್ರೆ, ಜನ ತಿರುಗಾಡಿದ್ರೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ಹಿಂದಿನ ಕಾಲದಲ್ಲಿ ದೊಡ್ಡ ಕುಟುಂಬಗಳು ಇರ್ತಿದ್ವು. ಅಲ್ಲಿ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಮಕ್ಕಳಾಗೋದಿಲ್ಲ, ಅವರಿಗೆ ಹೆಚ್ಚು ಕೆಲಸಗಳು ಇರ್ತದೆ, ಇಡೀ ದಿನ ತಂಗಿರ್ತಾರೆ. ಅವರು ಬೆಳಗ್ಗೆ ಎದ್ದು ಆ ಮರದ ಸುತ್ತ ತಿರುಗಾಡೋದ್ರಿಂದ, ಸುತ್ತೋದ್ರಿಂದ ಆ ಮರದಲ್ಲಿ ಬರ್ತಕ್ಕಂಥ ಆಕ್ಸಿಜನ್ ಅವರ ದೇಹಕ್ಕೆ ಹೋಗುತ್ತೆ. ಅವರು ಬಲಿಷ್ಠರಾಗ್ತಾರೆ, ಅವ್ರದ್ದು ಆರೋಗ್ಯವಂತರಾಗ್ತಾರೆ. ಅದೇ ರೀತಿ ಅವರ ವಂಶವೂ ಬೆಳೀತದೆ, ಮಕ್ಕಳಾಗ್ತಾರೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಹಿಂದಿನ ಕಾಲದ ಜನರು ಅರಳಿಕಟ್ಟೆಗಳನ್ನ ಮಾಡಿದ್ರು. ಅದೇ ರೀತಿ ವಯಸ್ಸಾಗಿರ್ತಕ್ಕಂಥವ್ರು ಆ ಮರಗಳ ಕೆಳಗಡೆ ಕುತ್ಕೋತಾರೆ ಸಂಜೆ ಹೊತ್ತು, ಅವ್ರಿಗೂ ಹೆಚ್ಚಿನ ಆಕ್ಸಿಜನ್ ಸಿಗುತ್ತೆ ಅಂತೇಳಿ ಅವರನ್ನು ಮಾಡಿದ್ರು. ಇವತ್ತು ನಾವೇನ್ ಮಾಡ್ತಿದ್ವಿ, ಅರಳಿಕಟ್ಟೆಗಳನ್ನ ಕಳಿಸ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ಕಾಗೆ ಗೂಬೆ ಎಲ್ಲ ಬಂದು ಕೂರ್ತದೆ, ಅದೆಲ್ಲ ಮೀನು ಅದು ಇದು ಬೇರೆ ಬೇರೆ ಕಪ್ಪೆ ತಂದು ಅಲ್ಲಿ ಹಾಕ್ತದೆ, ಗಲೀಜ್ ಮಾಡ್ತದೆ ಅಂತ ಹೇಳಿ ಆ ಮರಗಳನ್ನು ತೆಗಿತಾ ಇದೀವಿ. ಅದೇ ರೀತಿ ಹಳ್ಳ ಕೊಳ್ಳ ಕೆರೆ ಬಾವಿ ಇವುಗಳು ಬತ್ತಬಾರದು, ಇವುಗಳು ಹರಿಬೇಕು. ಎಷ್ಟು ಸಣ್ಣ ಸಣ್ಣ ಮಳೆ ನಮ್ಮ ಬಯಲು